ಎಸ್ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳಾ ಮತ್ತು ಮಕ್ಕಳ ಗ್ರಾಮ ಸಭೆಯನ್ನ ಶುಕ್ರವಾರ ಆಯೋಜಿಸಲಾಗಿತ್ತು. ಪಂಚಾಯತ್ ರಾಜ್ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆ ಹುಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಗ್ರಾಪಂ ಆವರಣದಲ್ಲಿ ಆಯೋಜಿಸಿದ್ದ ಸರಳ ಕಾರ್ಯಕ್ರಮದಲ್ಲಿ ಮಹಿಳಾ ಸಬಲೀಕರಣ ಸಮಾಜದ ಉನ್ನತೀಕರಣ ಎಂಬ ಶೀರ್ಷಿಕೆಯಡಿ ಮಹಿಳೆಯರು ಮತ್ತು ಮಕ್ಕಳಿಗೆ ಸಂಬಂಧಿಸಿದಂತೆ ಹಲವು ವಿಚಾರಗಳನ್ನ ಚರ್ಚಿಸಲಾಯಿತು. ಸರ್ಕಾರದ ಯೋಜನೆಗಳಾದ ಮಾತೃಪೂರ್ಣ, ಮಾತೃವಂದನ ಮತ್ತು ಮಾತೃಶ್ರೀ, ಬಾಲ್ಯ ವಿವಾಹ, ಬಾಲಕಾರ್ಮಿಕ ಪದ್ಧತಿ, ಬಾಲ್ಯ ವಿವಾಹ ನಿಷೇಧ ಮತ್ತು ಅದರ ತಿದ್ದುಪಡಿ, ಮಹಿಳೆಯರ ಆರೋಗ್ಯ, ಸಬಲೀಕರಣ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಇತ್ಯಾದಿ ಹಲವು ವಿಚಾರಗಳ ಬಗ್ಗೆ ಗ್ರಾಪಂ ಅಧ್ಯಕ್ಷರು, ಉಪಾಧ್ಯಕ್ಷರು, ಪಿಡಿಒ ಸೇರಿ ಇತರೆ ಗಣ್ಯರುಗಳು ನಾನಾ ಸಲಹೆ ಸೂಚನೆಗಳನ್ನ ನೀಡಿ ಹಲವು ಗಂಟೆಗಳ ಕಾಲ ಮುಕ್ತವಾಗಿ ಚರ್ಚಿಸಿದ್ರು. ಈ ವೇಳೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಡಾನ್ ಬೋಸ್ಕೋ ಸಂಸ್ಥೆಯ ಭಾರತೀಯವರು ಮಹಿಳಾ ಮತ್ತು ಮಕ್ಕಳ ಹಕ್ಕುಗಳ ಕುರಿತು ಕೈಪಿಡಿ ನೀಡಿ ಮಾತನಾಡಿದ್ರು. ಶಿಕ್ಷಣ ಅನ್ನೋದು ಹೆಣ್ಣಿಗೆ ಅತಿ ಮುಖ್ಯ. ಅದರಲ್ಲೂ ಧೈರ್ಯ ಅನ್ನೋದು ಜೊತೆಗಿದ್ರೆ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಮಿಂಚಬಹುದು. ಕೀಳರಿಮೆ ಬಿಟ್ಟು ಆತ್ಮವಿಶ್ವಾಸದಿಂದ ಯಾವುದೇ ಕೆಲಸ ಮಾಡಿದ್ರು ಮಹಿಳೆಯರು ಮತ್ತು ಮಕ್ಕಳ ಸಬಲೀಕರಣ ಮತ್ತು ಉನ್ನತೀಕರಣ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಈ ರೀತಿ ಆತ್ಮಸ್ಥೈರ್ಯದಿಂದ ಸಮಾಜದಲ್ಲಿ ಒಂದೊಳ್ಳೆಯ ಉತ್ತಮ ಬದುಕನ್ನ ಕಟ್ಟಿಕೊಂಡ ನಾನೇ ಇದಕ್ಕೆ ಸಾಕ್ಷಿ ಅಂತ ತಿಳಿಸಿದ್ರು. ಕುಟುಂಬದಲ್ಲಿ ಅವರು ಏಳಿಗೆ ವಹಿಸ್ತಾರೆ, ಆದರೆ ಹೆಣ್ಣು ಕಲ್ತ್ರೆ ಆ ಕುಟುಂಬ ಸಮಾಜ. ನಾನು ಓದಿದ್ದೆ ನನ್ನ ಮಕ್ಕಳನ್ನ ನಾನು ಓದಿಸ್ದೆ. ನನ್ನ ಮೊದಲನೇ ಮಗಳು ಡಿಪ್ಲೊಮಾ ಮಾಡಿಸ್ದೆ ಕಂಪ್ಯೂಟರ್ ಸೈನ್ಸಲ್ಲಿ. ಒಳ್ಳೆ ಕೆಲಸ ಮಾಡಿದ್ಲು, ಒಳ್ಳೆ ಕಡೆ ಸಂಬಂಧ ಬಂತು, ಮದುವೆ ಮಾಡಿಕೊಟ್ಟೆ. ಅಳಿಯ ಜಪಾನಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡಿ ಹಿಂತಿರುಗಿ ಬಂದರು ಟೊಯೋಟಾ ಕಂಪ್ನಿಯಿಂದ. ಎರಡನೇ ಮಗಳು ಇಂಜಿನಿಯರಿಂಗ್ ಮಾಡಿ ಅವಳು ಕೂಡ MNC ಕಂಪ್ನೀಲಿ ಕೆಲಸ ಮಾಡಿ ಇಂಜಿನಿಯರ್ ಹುಡುಗನಿಗೆ ಕೊಟ್ಟು ಮದುವೆ ಮಾಡಿದೆ. ಮತ್ತು ಮದುವೆ ಮಾಡಿ ಮನೆ ಕಟ್ಟಿದೆ. ನಮ್ಗೆ ಇರಲಿಕ್ಕೆ ಒಂದು ಮನೆ ಬೇಕು ಅಂತ. ಮಗ ಈ ಮೂರನೇಯವನು ಮಗ, ಅವನು ಡಿಪ್ಲೊಮಾ ಮೆಕ್ಯಾನಿಕಲ್ ಮಾಡಿ ಈಗ ರನ್ಸನ್ಸ್ ಏರೋಸ್ಪೇಸಲ್ಲಿ ಕೆಲಸ ಮಾಡ್ತಾನೆ. ನೋಡಿ, ಎಜುಕೇಷನ್ ನಾನು ಪಡ್ಕೊಂಡಿದ್ದಕ್ಕೆ ನನ್ನ ಮಕ್ಕಳನ್ನ ನಾನು ಎಜುಕೇಟ್ ಮಾಡಲಿಕ್ಕೆ ಸಾಧ್ಯ ಆಯಿತು. ಮತ್ತು ಈ ಥರ ಸಮುದಾಯದಲ್ಲಿ ಯಾರಾದರೂ ಮಕ್ಕಳು, ಮಹಿಳೆಯರು, ಕೆಲಸ ಮಾಡುವಂಥ ಉದ್ಯೋಗಸ್ಥ ಮಹಿಳೆಯರು ನೋಡಿ ಎಜುಕೇಷನ್ ಮಾಡ್ಕೊಳ್ಳಿ. ನಿಮ್ಮ ಕೆಲಸದ ಜೊತೆಗೆ ಅದು ಬಡ್ತಿ ಆಗುತ್ತೆ. ಈಗ ಏನೋ ಒಂದು ಹೆಲ್ಪರ್ ಮಾಡ್ತಾ ಇದ್ದೀರಾ, ಮುಂದೆ ಟೀಚರಾಗಿ ವರ್ಕ್ ಮಾಡ್ಬೋದು. ಎಜುಕೇಷನ್ ಅನ್ನೋದು ಒಂದು ವೆಪನ್, ಅಸ್ತ್ರ ಅಂತ ಹೇಳಿ. ಗ್ರಾಮ ಪಂಚಾಯಿತಿ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷ HK ಮಲ್ಲಿಕಾರ್ಜುನ್ ಹಾಗೂ ಪಿಡಿಒ ಶ್ರೀಧರ್ ಮಾತನಾಡಿ, ಮಹಿಳೆಯರು ಮತ್ತು ಮಕ್ಕಳ ಸಬಲೀಕರಣಕ್ಕೆ ಸರ್ಕಾರ ನಾನಾ ಸೌಲಭ್ಯ ನೀಡ್ತಾ ಇದೆ. ಅದರಲ್ಲೂ ಗ್ರಾಮೀಣ ಭಾಗದ ಮಹಿಳೆಯರಿಗೆ ನಾನಾ ವಿಶೇಷ ಯೋಜನೆಗಳಿವೆ. ಇದನ್ನ ಬಳಸಿಕೊಂಡರೆ ಮಹಿಳೆಯರು ಮತ್ತು ಮಕ್ಕಳು ಖಂಡಿತವಾಗಿಯೂ ಸಬಲೀಕರಣ ಆಗುವ ಜೊತೆಗೆ ಅವರ ಜೀವನವು ಉನ್ನತೀಕರಣ ಆಗುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ಗ್ರಾಪಂ ಆವರಣದಲ್ಲಿ ಈ ಸಭೆಯನ್ನು ಆಯೋಜಿಸಿದ್ದು, ಈ ಮೂಲಕ ಗ್ರಾಮದ ಪ್ರತಿ ಮಹಿಳೆ ಮತ್ತು ಮಕ್ಕಳು ಸರ್ಕಾರದ ಸೇವಾ ಸೌಲಭ್ಯಗಳ ಸಹಾಯದಿಂದ ಸಮಾಜದಲ್ಲಿ ಉತ್ತಮ ಬದುಕು ರೂಪಿಸಿಕೊಳ್ಳುವಂತೆ ಕರೆ ಕೊಟ್ಟರು. ಅವಶ್ಯಕತೆ ಇಲ್ಲ ಅಂತ ನನ್ನ ಒಂದು ಭಾವನೆ. ಆದರೂ ನಾನು ಒಂದೆರಡು ಮಾತಾಡಬೇಕು ಅಂತ ಇಚ್ಛೆ ಪಡ್ತೀನಿ. ಸರ್ಕಾರಗಳು ಮಹಿಳೆಯರಿಗೆ ಹಲವಾರು ಸವಲತ್ತುಗಳನ್ನ ಕೊಡ್ತಿದೆ. ಬಂದಂಥ ಸರ್ಕಾರಗಳು, ಯಾವುದೇ ಸರ್ಕಾರ ಆಗಿರಲಿ, ಬಂದಂಥ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಮಹಿಳೆಯರಿಗೆ ಒಂದು ಇಲಾಖೆ ಇದೆ, ಮಹಿಳೆ ಮತ್ತು ಮಕ್ಕಳ ಇಲಾಖೆ. ಅಲ್ಲಿಗೆ ಮಹಿಳೆಯರನ್ನೇ ಒಬ್ಬರನ್ನ ನೇಮಿಸಿರ್ತಾರೆ, ಮಹಿಳೆಯರೇ ಒಬ್ಬರು ಸಚಿವರು. ಸೆಂಟ್ರಲ್ ಗೌರ್ಮೆಂಟ್ ಆಫ್ ಇಂಡಿಯಾ, ಭಾರತ ದೇಶದಲ್ಲಿ ಅಲ್ಲೂ ಸಹ ಮಹಿಳೆಯರ ಸಬಲೀಕರಣ, ಅಲ್ಲೂ ಸಹ ಒಂದು ಇಲಾಖೆ ಇದೆ. ಮಹಿಳೆಯರು ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಉಪಯೋಗಿಸ್ಕೋಬೋದು. ಈ ದೇಶಕ್ಕೆ ಸಂವಿಧಾನ ತಂದುಕೊಟ್ಟಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 18 ವರ್ಷ ತುಂಬಿರೋಂಥ ಮಹಿಳೆಯರಿಗೆ ಮತದಾನ ಹಕ್ಕು ತಂದುಕೊಟ್ಟ ಪುಣ್ಯಾತ್ಮ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅವರ ಒಂದು ಆದರ್ಶ, ಅವರ ಮೂಲ್ಯ, ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವತಂತ್ರ ತಂದುಕೊಟ್ರು 1947 ಆಗಸ್ಟ್ 15ರಂದು. 12 ಗಂಟೆ ರಾತ್ರಿಯಲ್ಲಿ ಒಬ್ಬ ಮಹಿಳೆ ಸ್ವತಂತ್ರವಾಗಿ ಹೋರಾಟ ನಡ್ಕೊಂಡು ಹೋಗಿ ಸ್ವತಂತ್ರವಾಗಿ ತಿರುಗಾಡಿದಾಗ ಈ ದೇಶಕ್ಕೆ ಸ್ವತಂತ್ರ ಸಿಗುತ್ತೆ ಅಂತ ಗಾಂಧೀಜಿಯವರು ಹೇಳಿದ್ರು. ಹಂಗೆ ಹಲವಾರು ಮಹಿಳೆಯರು, ವಂಕೆ ಓಬವ್ವ ಆಗಿರ್ಬೋದು, ಕಿತ್ತೂರು ರಾಣಿ ಚೆನ್ನಮ್ಮ ಆಗಿರ್ಬೋದು, ಸಾವಿತ್ರಿಬಾಯಿ ಫುಲೆ ಅವ್ರ ಬಗ್ಗೆ ಮಾತಾಡಿದ್ರು ಮೇಡಮ್ ಅವರು. ಮಹಿಳಾ ಶಿಕ್ಷಕಿ ಅವರು. ನೊಂದು ಕುಟುಂಬದಲ್ಲಿ ಮೇಡಮ್ ಅವರು ಯಾವ ರೀತಿ ಹೇಳಿದ್ರು, ನೊಂದ ಕುಟುಂಬದಲ್ಲಿ ಬಂದಂಥವ್ರು ಸಾವಿತ್ರಿಬಾಯಿ ಫುಲೆ ಅವರು. ಭಾಳ ದೊಡ್ಡ ಆರ್ಥಿಕವಾಗಿ ಬಂದಂಥ ಕುಟುಂಬ ಅಲ್ಲ. ವಿದ್ಯೆ, ಭಾರತ ದೇಶದ ಮಹಿಳಾ ಶಿಕ್ಷಕಿ ಆದರು. ಹಲವಾರು ಮಹಿಳೆಯರನ್ನ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟವರು ಸಾವಿತ್ರಿಬಾಯಿ ಫುಲೆ ಅವರು. ಹಲವಾರು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದವರು. ಯೋಜನೆಗಳನ್ನು ಸಮರ್ಪಕವಾಗಿ ಜಾರಿಗೆ ತರುವಂಥದ್ದು ಮತ್ತು ಅರಿವು ಮೂಡಿಸುವಂಥದ್ದು. ಈಗಾಗಲೇ ಹಲವಾರು ಸರ್ಕಾರಗಳಿಂದ, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಹಲವಾರು ಯೋಜನೆಗಳನ್ನು ಹಂತ ಹಂತವಾಗಿ ಜಾರಿಗೆ ತಗೊಬರ್ತಾ ಇದ್ದೀವಿ. ಅವುಗಳ ಸಮರ್ಪಕ ಅನುಷ್ಠಾನ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಯಾಕೆಂದರೆ ಮಹಿಳೆಯರಿಗೆ ಹೆಚ್ಚು ಅರಿವು ಆದಷ್ಟು ಆ ಕಾರ್ಯಕ್ರಮದ ಸದ್ವಿನಿಯೋಗನೂ ಕೂಡ ಅಷ್ಟೇ ಆಗುತ್ತೆ ಅನ್ನೋದು ಸರ್ಕಾರದ ಒಂದು ವಾದ. ಹಾಗಾಗಿ ಮಹಿಳೆಯರಿಗೆ ಯಾವ ರೀತಿ ತಿಳಿಸ್ಬೇಕು, ಅವರಿಗೆ ಅರಿವನ್ನು ಮೂಡಿಸೋದಕ್ಕೆ ಹೆಚ್ಚಿನ
ಗ್ರಾಮದ ಮಟ್ಟದಲ್ಲಿ ನಾವು ಅರಿವನ್ನು ಮೂಡಿಸ್ಬೇಕು ಅಂತ ಅಂದರೆ ಈ ರೀತಿ ಗ್ರಾಮ ಸಭೆಗಳನ್ನು ಆಯೋಜನೆ ಮಾಡಿ ಅವರಿಗೆ ಅರಿವನ್ನು ಮೂಡಿಸಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಗ್ರಾಪಂ ಸದಸ್ಯರಾದ ಸೋಮಶೇಖರ್ ಹಾಗೂ ಇನ್ನಿತರೆ ಗಣ್ಯರು ಸಹ ಮಾತನಾಡಿ ಮಹಿಳೆಯರು ಮತ್ತು ಮಕ್ಕಳಿಗೆ ಸಂಬಂಧಿಸಿದಂತೆ ಹಲವು ವಿಚಾರಗಳನ್ನ ಪ್ರಸ್ತಾಪಿಸಿ ಕೀಳರಿಮೆ ಬಿಟ್ಟು ಸರ್ಕಾರದ ಸೌಲಭ್ಯಗಳ ಸಹಾಯದಿಂದ ತಮ್ಮ ಜೀವನವನ್ನ ಸ್ವತಂತ್ರವಾಗಿ ರೂಪಿಸಿಕೊಳ್ಳುವತ್ತ ಮಹಿಳೆಯರು ಮತ್ತು ಮಕ್ಕಳು ಗಮನ ಹರಿಸುವಂತೆ ಕರೆ ಕೊಟ್ಟರು. ಕಾರ್ಯಕ್ರಮದಲ್ಲಿ ಹುಲ್ಲಳ್ಳಿ ಗ್ರಾಪಂ ಅಧ್ಯಕ್ಷೆ ದೇವಮ್ಮ, ಉಪಾಧ್ಯಕ್ಷ ಎಸ್.ಪಿ. ಲೋಕೇಶ್, ಗ್ರಾಪಂ ಸದಸ್ಯ ನಾಗೇಂದ್ರ, ಮಹೇಶ್, ಪ್ರಧಾನ ಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಸಹಾಯಕ ನಿರ್ದೇಶಕ ಸೋಮಶೇಖರ್, ಗ್ರಾಪಂನ ದ್ವಿತೀಯ ಲೆಕ್ಕ ಸಹಾಯಕ ಕೆ ಬಸವಣ್ಣ, ಸೋಮಸುಂದರ್, ಗ್ರಾಪಂನ ಇತರೆ ಸದಸ್ಯರು ಮತ್ತು ಅಧಿಕಾರಿ ಸಿಬ್ಬಂದಿಗಳೊಂದಿಗೆ ಆಶಾ ಕಾರ್ಯಕರ್ತೆಯರು ಮತ್ತು ಸ್ಥಳೀಯ ಸಂಘ ಸಂಸ್ಥೆಗಳ ಮಹಿಳೆಯರು ಭಾಗವಹಿಸಿದ್ದರು.